ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, ಈಗಾಗಲೇ ಧರ್ಮಸ್ಥಳದ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ದೀವಿ. ಒಂದು ದಿನ ಅದಕ್ಕೆ ತಪ್ತಾ ಇರ್ತದೆ, ತಪ್ಪಲೆ ಅನಿವಾರ್ಯ ಕಾರಣಗಳಿಂದಾಗೆ. ಈಗ ಇನ್ನೊಂದಿಷ್ಟು ಮಾತಾಡಬೇಕು ಅಂತೇಳಿ ವಿಶೇಷವಾಗಿ ನನಗೆ ಕುತೂಹಲ ಮೂಡಿದ್ದು ಧರ್ಮಸ್ಥಳ ನಮಗೆ ಭಾಳ ದೂರ. ಹೀಗಾಗಿ ಅಲ್ಲಿಯ ನಿಯರೆಸ್ಟ್ ನಮಗೆ ನ್ಯೂಸ್ ಬರೋದು ಭಾಳ ಕಷ್ಟ. ಒಂದು ಸಣ್ಣ ಯೂಟ್ಯೂಬ್ ಇರೋದ್ರಿಂದಾಗೆ ಅಲ್ಲಿ ರಿಪೋರ್ಟ್ ನೀಡುವುದು ಸಹಿತ ಅಷ್ಟೇ ಕಷ್ಟ. ಹೀಗಾಗಿ ಬೇರೆ ಬೇರೆ ಯೂಟ್ಯೂಬರಲ್ಲಿ ಅವ್ರು ಕೊಟ್ಟಂಥ ಆರೋಂಡಿಯವರಾಗಿರ್ಬೋದು, ನಮ್ಮ ರಾಂಪೇಜ್ ಅವರಾಗಿರ್ಬೋದು, ಅನೇಕ ನೋಡ್ತಾ ಇರ್ತೀವಿ ಮೇಲೆ. ಜೊತೆಗೆ ಇತ್ತೀಚೆಗೆ ನಮ್ಮ ಶಸ್ತ್ರ ಭಟ್ ಆಗಿರ್ಬೋದು, ಇನ್ನೂ ಕೆಲವೊಂದು ಜನ ಇದ್ದಾರೆ. ಅವರೆಲ್ಲರೂ ಒಳ್ಳೆಯ ಪ್ರಯತ್ನ ಮಾಡ್ತಾಯಿದ್ದಾರೆ. ಅಲ್ಲೇನು ನಡೀತಾ ಇದೆ ಅನ್ನೋದು ನಮ್ಗೆ ಇಡೀ ಉತ್ತರ ಕರ್ನಾಟಕದವ್ರಿಗೆ ಎಲ್ಲ ಕಡೆ ತಿಳಿಸುವಂಥ ಪ್ರಯತ್ನ ಭಾಳ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಯಾಕಂದ್ರೆ ಮೇನ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಚರ್ಚೆನೇ ಇಲ್ಲ. ಏನಿದ್ರೂ ತರೋದು, ಹೆಗ್ಗಡೆ ಅವ್ರ ಪರ ಮಾತಾಡಿಸೋದು, ಈಗೇನು ಆರೋಪ ಮಾಡ್ತಾಯಿದ್ರೆ ಅವನ್ನ ಆರೋಪ ಮಾಡೋದು, ಇಷ್ಟು ನಡೀತಾ ಇರ್ತದೆ. ಈಗ ನೋಡ್ರಿ, ಚೆನ್ನೈನ ಕರೆಸ್ತಾರ, ಚೆನ್ನೈನ ಹೆಂಡ್ತಿನ ಕರೆಸ್ತಾರ, ಅವ್ರ ತಂಗಿನ ಕರೆಸ್ತಾರ, ಎನ್ಕ್ವೈರಿ ಮಾಡ್ತಾರೆ. ಇನ್ನು ಕೆಲವೊಂದು ದೊಡ್ಡ ಮೇನ್ ಮೀಡಿಯಾದೊಳಗೆ ಸ್ವತಃ ಕುಸುಮಾವತಿ ಅವ್ರನ್ನ ಕರೆಸ್ತಾರ, ಏನೇನೋ ಕೇಳ್ತಾರೆ. ಇದು ಮೀಡಿಯಾ ಟ್ರಯಲ್ ಮಾಡಿ ಡಿಸಿಷನ್ ತೊಗೊಳ್ತಾರೆ. ಇದರಿಂದಾಗಿ ಅದನ್ನು ಮುಚ್ಚಾಕೋ ಪ್ರಯತ್ನಗಳು ಭಾಳ ಅದು ಮೇನ್ ಮೀಡಿಯಾದಿಂದಾಗಿ. ಅಲ್ಲಿ ಸತ್ಯ ನಮಗೆ ಗೊತ್ತಾಗ್ತಾನೆ ಇರಲ್ಲ. ಇತ್ತೀಚೆಗೆ ಈ ನಮ್ಮ ಎಲ್ಲ ಹೆಚ್ಚು ಕಡಿಮೆ ಕುಡ್ರು ರಾಂಪೇಜಿನಂತೆ ನಾವು ವಿಶೇಷವಾಗಿ ಭಾಳಷ್ಟು ನೋಡ್ತಾ ಇರ್ತೀವಿ. ಯಾಕಂದರೆ ಅಲ್ಲೇ ಇದ್ದಂಥವ್ರು ನಿಯರೆಸ್ಟ್ ಆ್ಯಂಡ್ ಡಿಯರೆಸ್ಟ್ ಆಫ್ ದಿ ಪ್ಲೇಸ್ ಆಫ್ ದಟ್ ಧರ್ಮಸ್ಥಳ. ಹೀಗಾಗಿ ಅವೆಲ್ಲ ರೇಟಲ್ಲಿ ಅಭ್ಯಾಸ ಮಾಡ್ತಾ ಹೋದಾಗ ಹೊಸ ಹೊಸ ವಿಷಯಗಳು ಬಂದಾಗ ಅದರಾಗೂ ಇತ್ತೀಚೆಗೆ ನಮ್ಮ ಸರ್ಕಾರ ಸಹಿತ ಒಂದಿಷ್ಟು ಒಳ್ಳೆಯ ನಿರ್ಧಾರ ತೆಗೆದುಕೊಂಡು SIT ನೇಮಿಸಿ. ಬಟ್ ದುರಂತ ಏನಪ್ಪ ಅಂದ್ರೆ SIT ಇವತ್ತು ತನ್ನ ಕೆಲಸ ಏನು ಮಾಡ್ಬೇಕಾಯ್ತು ಮಾಡ್ತಾ ಇಲ್ಲ ಅಂಥೇಳಿ ಎಲ್ಲ ಬೆಳವಣಿಗೆಗಳು ನಮ್ಗೆ ಕಾಣ್ತಾ ಇದ್ದಾವೆ. ಯಾಕಂದ್ರೆ SIT ತನಿಖೆ ಮಾಡೋಕ್ಕೆ ಹೋಗ್ಯದದು. ಅಂಥ ಪ್ರಸಂಗದಲ್ಲ ತನಿಖೆ ಮಾಡೋ ಮುಂದೆ ಯಾರ ಮೇಲೆ ಆರೋಪ ಅದನ್ನು ಅವ್ರು ತನಿಖೆ ಮಾಡಬೇಕಲ್ಲ. ಈಗೆಲ್ಲ ಮಾಡಿದಂಥವ್ರೆಲ್ಲ ನಮ್ಮಲ್ಲಿ ಮುಖ್ಯವಾಗಿ ಅದರಲ್ಲೂ ಮುಖ್ಯ ತಿಮ್ಮರೋಡಿ ಅವ್ರದ್ದು, ಎರಡನೇದಾಗಿ ನಮ್ಮ ಮಟ್ಟಣ್ಣವರು, ಮೂರನೇದಾಗಿ ನಮ್ಮ